ಟಾಕ್ಸಿಕ್ ಚಿತ್ರತಂಡಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಟಾಕ್ಸಿಕ್ ವಿರುದ್ಧ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ದೂರನ್ನ ಕೊಟ್ಟಿದೆ. ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದೆ ಈ ಒಕ್ಕೂಟ. ಇವ್ರ ಆರೋಪ ಏನು, ದೂರು ಕೊಡೋದ ಕಾರಣ ಏನಾಯ್ತು? ಸಿನಿಮಾದ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ತರುವಂತ ಆರೋಪವನ್ನ ಮಾಡಿ ಫಿಲ್ಮ್ ಚೇಂಬರ್ಗೆ ದೂರನ್ನ ನೀಡಲಾಗಿದೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ಈ ದೂರನ್ನ ಕೊಟ್ಟಿದೆ. ಕ್ರೈಸ್ತ ಧರ್ಮಕ್ಕೆ ಅಪಮಾನ ಆಗಿದೆ ಅಂತ ಹೇಳಿ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೇವದೂತ ಸಂತ ಮಿಕಾಯಲ್ಗೆ ಅಪಮಾನ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ದೂರನ್ನ ಕೊಟ್ಟಿದ್ದಾರೆ. ದೇವದೂತರ ಮುಂದೆ ಅಶ್ಲೀಲ ದೃಶ್ಯವನ್ನ ಚಿತ್ರೀಕರಿಸಿದ್ದಾರೆ. ಕೂಡಲೇ ಸಿನಿಮಾ ದೃಶ್ಯಗಳನ್ನ ತೆಗೆದು ಸಾರಿ ಕೇಳಬೇಕು, ಕ್ಷಮೆಯಾಚನೆ ಮಾಡಬೇಕು ಅಂತಾನೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗೃಹ ಸಚಿವರು ಸೆನ್ಸಾರ್ ಬೋರ್ಡ್ಗೆ ದೂರನ್ನ ಕೊಟ್ಟಿದ್ದಾರೆ. ಕೂಡಲೇ ಸಿನಿಮಾ ತಂಡ ದೃಶ್ಯಗಳನ್ನ ತೆಗೆದು ಕ್ರೈಸ್ತರ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಸಿನಿಮಾ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟಾಕ್ಸಿಕ್ ಸಿನಿಮಾ ಟೀಸರ್ ರಿಲೀಸ್ ಆದಂತ ಸಂದರ್ಭದಲ್ಲಿ ನೋಡಿದ್ವಿ, ಅದು ಹಲ್ಚಲ್ ಎಬ್ಸಿತ್ತು. ಸಾಕಷ್ಟು ಪರ ವಿರೋಧ ಚರ್ಚೆಗಳಿಗೂ ಕಾರಣವಾಗಿತ್ತು. ಹಾಲಿವುಡ್ ರೇಂಜ್ ಅಲ್ಲಿ ಇದೆ ಈ ಟೀಸರ್ ಅಂತ ಕೆಲವರು ಹೇಳ್ತಾ ಇದ್ರೆ, ಕನ್ನಡಕ್ಕೆ ಇದು ಸೂಟ್ ಆಗ್ತಾ ಇಲ್ಲ ಅಂತಾನೂ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಸೊ ಇದೀಗ ಕ್ರೈಸ್ತರ ಒಕ್ಕೂಟ ಸಿಡಿದೆದ್ದಿದೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ದೂರನ್ನ ಕೊಟ್ಟಿದೆ. ಫಿಲ್ಮ್ ಚೇಂಬರ್ಗೂ ದೂರನ್ನ ಕೊಟ್ಟಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಸಿನಿಮಾದಲ್ಲಿ ಇರುವಂತಹ ಈ ಸೀನ್ಗಳನ್ನ ಕಟ್ ಮಾಡಬೇಕು, ಅಂದ್ರೆ ಕ್ರೈಸ್ತ ಧರ್ಮಕ್ಕೆ ಅಪಮಾನ ಆಗಿದೆ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ ಅಂತಹ ಸೀನ್ಗಳನ್ನ ಕಟ್ ಮಾಡಬೇಕು, ಮತ್ತೆ ಕ್ರೈಸ್ತ ಧರ್ಮದ ಕ್ಷಮೆಯಾಚನೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಇದಕ್ಕೀಗ ಸಿನಿಮಾ ಟೀಮ್ ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ, ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಕ್ರೈಸ್ತರಿಗೆ ಒಟ್ಟಿನಲ್ಲಿ ಕ್ರೈಸ್ತ ಧರ್ಮಕ್ಕೆ ಕ್ರೈಸ್ತರಿಗೆ ಅಪಮಾನ ಆಗಿದೆ ಅಂತ ಹೇಳಿ ಸೆನ್ಸಾರ್ ಬೋರ್ಡ್ ಮತ್ತೆ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗೃಹ ಸಚಿವರು ಸೆನ್ಸಾರ್ ಬೋರ್ಡ್ಗೂ ದೂರನ್ನ ಕೊಟ್ಟು ಕಾನೂನು ರೀತಿಯಲ್ಲೂ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೋರ್ಟ್ಗೆ ಹೋಗುವಂತ ಮುನ್ಸೂಚನೆಯನ್ನು ಕೂಡ ಈಗ ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ಗೆ ಸದ್ಯಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಟಾಕ್ಸಿಕ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈಗ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಏನ್ ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ? ಶರ್ಮಿತಾ, ಬಹಳ ಪ್ರಮುಖವಾಗಿ ಟಾಕ್ಸಿಕ್ ಸಿನಿಮಾ ಆರಂಭದ ಹೊತ್ತಲ್ಲೂ ಕೂಡ ಸಾಕಷ್ಟು ವಿವಾದ ಶುರುವಾಗಿತ್ತು. ಯಾಕಂದ್ರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ, PVFP ಅಂತ ಇದ್ದಂತ PVFP ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ ಹೇಳಿ ಮತ್ತು ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದೀಗ ಸಿನಿಮಾ ಯಾವಾಗ ಟ್ರೈಲರ್ ರಿಲೀಸ್ ಆಯ್ತು, ಇದಾದ್ಮೇಲೆ ಇದೀಗ ಆ ಕ್ರೈಸ್ತ ಧರ್ಮದಿಂದ, ಅದರಲ್ಲೂ ಕೂಡ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ಸಂಘಟನೆ ಈ ಸಂಘಟನೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಸಿನಿಮಾದ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ತರುವಂತ ಮತ್ತು ಧರ್ಮಕ್ಕೆ ಅಪಮಾನ ಮಾಡೋ ರೀತಿಯಾದಂತ ದೃಶ್ಯಗಳಿದಾವೆ. ಇವುಗಳನ್ನೆಲ್ಲವನ್ನು ಕೂಡ ತೆಗಿಬೇಕು ಅಂತ ಹೇಳಿ. ಯಾಕಂದ್ರೆ ಸಿನಿಮಾದಲ್ಲಿ ಕ್ರೈಸ್ತರ ದೇವದೂತರಾದಂತ ಸಂತ ಮಿಕೇಲ್ ಅವರ ಮಾಡಲಾಗಿದೆ. ಇವರು ಮುಂದೆನೆ ಅಶ್ಲೀಲ ಚಿತ್ರಗಳನ್ನೆಲ್ಲವನ್ನು ಕೂಡ ಸೆರೆ ಹಿಡಿಯಲಾಗಿದೆ. ಇಂಥ ದೃಶ್ಯಗಳನ್ನೆಲ್ಲವನ್ನು ಕೂಡ ತೆಗೆದು ಹಾಕಬೇಕು ಅಂತ ಹೇಳಿ ಈಗ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಸೆನ್ಸಾರ್ ಬೋರ್ಡ್ಗೂ ಕೂಡ ಈ ಕುರಿತು ದೂರನ್ನು ಕೂಡ ನೀಡಿದ್ದಾರೆ. ಮತ್ತು ಇದ್ರ ಜೊತೆಗೆ CS ಅವರಿಗೆ, ರಾಜ್ಯ ಸರ್ಕಾರದ ಗೃಹ ಸಚಿವರಿಗೆ, CS ಅವರಿಗೆ ಸಂಬಂಧಿಸಿದಂತ ಇಲಾಖೆಗಳು ಕೂಡ ದೂರನ್ನ ನೀಡಿ ಈ ಚಿತ್ರದಲ್ಲಿರುವಂತಹ ಪೋಸ್ಟರ್ಸ್ ಗಳಿದ್ದಾವೆ, ಈ ಪೋಸ್ಟರ್ಸ್ ಅಲ್ಲೂ ಕೂಡ ಕ್ರೈಸ್ತ ಧರ್ಮಕ್ಕೆ ಅಪಮಾನ ಮಾಡೋ ರೀತಿಯಾದಂತ ಆ ಪೋಸ್ಟರ್ಸ್ ಎಲ್ಲವನ್ನು ಕೂಡ ಅಳವಡಿಸಿದ್ದಾರೆ. ಆ ಪೋಸ್ಟರ್ಸ್ ಕೂಡ ತೆಗೆದು ಹಾಕ್ಬೇಕು ಅಂತ ಕೂಡ ಈಗ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ, ಈಗ ಕಾನೂನು ರೀತಿಯಲ್ಲಿ ನಾವು ಮುಂದೆ ಹೋರಾಟವನ್ನ ನಡೆಸ್ತೀವಿ ಅಂತಾನು ಹೇಳಿದ್ದಾರೆ. ಸದ್ಯಕ್ಕೆ ಯಾರ್ಯಾರಿಗೆ ದೂರು ಕೊಟ್ಟಿದ್ದಾರೆ, ಮುಂದೆ ಕೋರ್ಟ್ ಹೋಗುವಂತ ಏನಾದ್ರು ಮುನ್ಸೂಚನೆ ಕೊಟ್ಟಿದ್ದಾರಾ? ಸದ್ಯಕ್ಕೆ ಈಗ ಮೊದಲ ಹಂತದವರೆಗೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಈಗ ದೂರನ್ನ ನೀಡಿದ್ದೇವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ, ಗೃಹ ಸಚಿವರಿಗೆ ಮತ್ತು ಸೆನ್ಸಾರ್ ಬೋರ್ಡ್ಗೆ. ಇವ್ರು ಯಾರು ಕೂಡ ಕ್ರಮ ಕೈಗೊಳ್ಳಲ್ಲ ಅನ್ನೋದಾದ್ರೆ ಮುಂದೆ ಕಾನೂನು ಕ್ರಮನೂ ಕೂಡ ಕೈಗೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗತ್ತೆ. ಯಾಕಂದ್ರೆ ಯಾವುದೇ ಧರ್ಮ ಇರ್ಲಿ, ಧರ್ಮದ ವಿಚಾರವಾಗಿ ತುಂಬಾ ಸೂಕ್ಷ್ಮವಾದಂತ ಸನ್ನಿವೇಶಗಳಿರ್ತವೆ. ಆದ್ರೆ ಅಂತ ದೃಶ್ಯಗಳನ್ನು ಕೂಡ ಮಗುವೀಕರಿಸಿ ಚಿತ್ರೀಕರಿಸೋದು ಮತ್ತು ಅದನ್ನು ಕೂಡ ಮಹಿಳೆಯರು ಮತ್ತು ಮಕ್ಕಳಿಗೆ ಮುಜುಗರ ತರುವಂತ ರೀತಿಯಾಗಿ ಇರೋದು ಮತ್ತು ನಮ್ಮ ಕ್ರೈಸ್ತ ಧರ್ಮದ ದೇವದೂತರ ಮಿಕೇಲ್ಗೆ ಅಪಮಾನ ಮಾಡಿದಂತ ದೃಶ್ಯಗಳು, ಚಿತ್ರಗಳಿದಾವೆ. ಆ ಚಿತ್ರಗಳೆಲ್ಲವನ್ನು ಕೂಡ ತೆಗಿಬೇಕು. ಈ ನಿಟ್ಟಿನಲ್ಲಿ ನಾವು ಮೊದಲ ಹಂತವಾಗಿ ದೂರನ್ನ ನೀಡಿದ್ದೇವೆ. ಈ ಸಂಬಂಧಪಟ್ಟಂತವರು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಸೆನ್ಸಾರ್ ಬೋರ್ಡ್ ಆಗಿರ್ಬೋದು ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ ಅನ್ನೋ ಮುಂದೆ ಕಾನೂನು ಕ್ರಮ ಕೂಡ ಕೈಗೊಳ್ಳಬೇಕಾಗೋದು ಅನಿವಾರ್ಯ ಆಗುತ್ತೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.